ಪ್ರೀತಿಯ ವಿದ್ಯಾರ್ಥಿಗಳಿಗೆ 8ನೇ ತರಗತಿಯ ಪ್ರಥಮ ಭಾಷಾ ಕನ್ನಡ ತರಗತಿಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಗೆಳೆತನ ಎನ್ನುವಂತಹ ಪದ್ಯದ ಬಗ್ಗೆ ಹಾಗೆಯೇ ಪಠ್ಯಪೋಷಕದ ಅಧ್ಯಯನದ ಒಂದು ಪದ್ಯವನ್ನು ಗಮನಿಸಿದೆವು. ಇಂದಿನ ತರಗತಿಯಲ್ಲಿ ನಾವು ಭರವಸೆ ಎನ್ನುವಂತಹ ಪದ್ಯದ ಕಡೆಗೆ ಗಮನ ಹರಿಸುವ. BT ಲಲಿತಾ ನಾಯಕ್ ಅವರು ಬರೆದಂತಹ ಭರವಸೆ ಎನ್ನುವಂತಹ ಪದ್ಯ, ಪುಟ ಸಂಖ್ಯೆ 106 ತೆರೆಯಿರಿ ಮಕ್ಕಳೇ. ಶ್ರೀಮತಿ BT ಲಲಿತಾ ನಾಯಕ್ ಅವರು ಚಿಕ್ಕಮಗಳೂರು ಜಿಲ್ಲೆಯ ತಂಗಲಿ ತಾಂಡ್ಯದಲ್ಲಿ 4/4/1945 ಜನಿಸಿದರು. ಬಂಡಾಯ ಹಾಗೂ ಸ್ತ್ರೀ ಸಂವೇದನೆಯ ಬರೆಹಗಳ ಮೂಲಕ ಖ್ಯಾತರಾದ ಇವರು ಹಲವಾರು ಮೌಲಿಕ ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿದ್ದಾರೆ. ಚಂದ್ರಪರಾಭವ, ಬಟ್ಟನ ಕನಸು, ನೆಲೆಬೆಲೆ, ನಮ್ ರೂಪ್ಲಿ, ಗತಿ, ಹಬ್ಬ ಮತ್ತು ಬಲಿ, ಇದೇ ಕೂಗು ಮತ್ತೆ ಮತ್ತೆ, ದೇವದುರ್ಗ, ತಾಲೂಕು ದರ್ಶನ, ಒಡಲಬೇಗೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಮಕ್ಕಳ ಕತೆ, ರೇಡಿಯೋ ನಾಟಕಗಳನ್ನು ರಚಿಸಿರುವರು. ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯೆಯಾಗಿಯೂ ಕರ್ನಾಟಕ ಸರ್ಕಾರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವೆಯಾಗಿಯೂ ಕಾರ್ಯನಿರ್ವಹಿಸಿರುವರು. BT ಲಲಿತಾ ನಾಯಕ್ ಅವರ ಜನ್ಮಸ್ಥಳ ಇಲ್ಲಿ ಜನ್ಮಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ತಂಗಲಿ ತಾಂಡ್ಯ. ಚಿಕ್ಕಮಗಳೂರು ಜಿಲ್ಲೆಯ ತಂಗಲಿ ತಾಂಡ್ಯದಲ್ಲಿ ಜನಿಸಿದ್ದಾರೆ. ತಂಗಲಿ ತಾಂಡ್ಯ. ಅದೇ ರೀತಿ ಇವರ ಜನ್ಮಕಾಲ 4/4/1945. ಜನ್ಮಕಾಲ 4/4/1945 ಇವರು ಜನಿಸಿದ್ದಾರೆ. ಕೃತಿಗಳು ಚಂದ್ರಪರಾಭವ, ಕೃತಿಗಳು ಪರಾಭವ. ನೆಕ್ಸ್ಟ್ ಬಟ್ಟನ ಕನಸು. ನೆಕ್ಸ್ಟ್ ನೆಲೆಬೆಲೆ. ನಮ್ ರೂಪ್ಲಿ. ಗತಿ. ಹಬ್ಬ ಮತ್ತು ಬಲಿ. ಹಬ್ಬ ಮತ್ತು ಬಲಿ. ಇದೇ ಕೂಗು ಮತ್ತೆ ಮತ್ತೆ. ಇದೇ ಕೂಗು ಮತ್ತೆ ಮತ್ತೆ. ಇದೇ ಕೂಗು ಮತ್ತೆ ಮತ್ತೆ. ದೇವದುರ್ಗ ತಾಲೂಕು ದರ್ಶನ. ತಾಲೂಕು ದರ್ಶನ. ನೆಕ್ಸ್ಟ್ ಒಡಲಬೇಗೆ. ನೆಕ್ಸ್ಟ್ ಮಕ್ಕಳ ಕತೆ, ರೇಡಿಯೋ ನಾಟಕ. ಮಕ್ಕಳ ಕತೆ. ಇನ್ನೊಂದು ರೇಡಿಯೋ ನಾಟಕಗಳನ್ನು ರಚಿಸಿದ್ದಾರೆ. ರೇಡಿಯೋ ನಾಟಕ ಇದು ಅವರ ಕತೆ. ಒಂದು ಮಕ್ಕಳ ಕತೆ, ಇನ್ನೊಂದು ರೇಡಿಯೋ ನಾಟಕ ಅಂಥೇಳಿ ನಾಟಕವನ್ನು ಸಹ ಅವರು ರಚಿಸಿದ್ದಾರೆ. ಇದು ಅವರ ಕೃತಿಗಳು. ಹಾಗೆಯೇ
ಇವರೇನಾಗಿದ್ದಾರೆ, ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು. ಹಾಗೆ ಕರ್ನಾಟಕ ಸರ್ಕಾರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವೆಯಾಗಿಯೂ ನಿರ್ವಹಿಸಿರುವರು. ಈಗ ಅವರ ಜನ್ಮಸ್ಥಳ BT ಲಲಿತನಾಯಕ್ ಅವರ ಜನ್ಮಸ್ಥಳ ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ತಂಗಲಿ ತಾಂಡ್ಯದಲ್ಲಿ ಇವರು ಜನಿಸಿದ್ದಾರೆ. ಅದೇ ರೀತಿ ಇವರ ಜನ್ಮಕಾಲ 4/4/1945 ಇವರು ಜನಿಸಿದ್ದಾರೆ. ಹಾಗೆ ಇವರ ಕೃತಿಗಳನ್ನು ನೋಡುವುದಾದರೆ ಒಂದು ಚಂದ್ರ ಪರಾಭವ, ಬಟ್ಟನ ಕನಸು, ಅದೇ ರೀತಿ ನೆಲೆಬೆಲೆ, ನೆಕ್ಸ್ಟ್ ನಮ್ರೂಪ್ಲಿ, ಗತಿ, ಹಬ್ಬ ಮತ್ತು ಬಲಿ, ಇದೇ ಕೂಗು ಮತ್ತೆ ಮತ್ತೆ, ದೇವದುರ್ಗ ತಾಲೂಕು ದರ್ಶನ, ಅಂದರೆ ಈ ದೇವದುರ್ಗ ಎನ್ನುವಂತಹ ಒಂದು ತಾಲೂಕಿನ ದರ್ಶನ ಅಂದರೆ ನೋಡಿ ಅಂತಹ ಪ್ರವಾಸವನ್ನು ಅವರು ಬರೆದಿದ್ದಾರೆ. ನೆಕ್ಸ್ಟ್ ಒಡಲ ಬೇಗೆ, ಮಕ್ಕಳ ಕತೆ, ಇದೊಂದು ಅವರು ಬರೆದಂತಹ ಒಂದು ಮಕ್ಕಳಿಗೆ ಬೇಕಾಗುವಂತಹ ಕತೆ. ಅದೇ ರೀತಿ ರೇಡಿಯೋ ನಾಟಕಗಳನ್ನು ಸಹ ಅವರು ಬರೆದಿದ್ದಾರೆ. ಈ ರೀತಿ ಶ್ರೀಮತಿ BT ಲಲಿತನಾಯಕ್ ಅವರ ಪರಿಚಯ. ನೆಕ್ಸ್ಟ್ ನಾವು ಪದಗಳ ಅರ್ಥವನ್ನು ಗಮನಿಸುವ. ಪದಗಳ ಅರ್ಥ. ಪದಗಳ ಅರ್ಥವನ್ನು ನೋಡೋದಾದ್ರೆ ಅರುಹು ಅಂದರೆ ತಿಳಿಸು ಅಂಥೇಳಿ ಅರ್ಥ. ಅರುಹು ಅಂದರೆ ತಿಳಿಸು ಅಂಥೇಳಿ ಅರ್ಥವಾಗ್ತದೆ. ಅಥವಾ ಹೇಳು. ನೆಕ್ಸ್ಟ್ ಕುಕಿಲು ಅಂದರೆ ಕೋಗಿಲೆಯ ಕೂಗು, ಕುಕಿಲು ಅಂದರೆ ಕೋಗಿಲೆಯ ಕೂಗು. ಕೃತಕತೆ ಅಂದರೆ ಅಸಹಜತೆ ಅಂದರೆ ಮೋಸ. ಕೃತಕತೆ ಅಂದರೆ ಮೋಸ ಅಂತ ಹೇಳಿ ಸಹ ಬರ್ತದೆ. ಸಹಜತೆ, ಅಸಹಜತೆ ಅಂದರೆ ನೈಜವಾಗಿ ಇಲ್ಲದು. ಮೋಸ. ನೆಕ್ಸ್ಟ್ ಚಿತ್ತಾರ ಅಂದರೆ ಚಿತ್ತಾರ ಅಂದರೆ ಚಿತ್ರ. ನೆಕ್ಸ್ಟ್ ಜಾಲ ಅಂದರೆ ಗುಂಪು. ಜಾಲ ಅಂದರೆ ಗುಂಪು. ಸಮೂಹ ಅಂತ ಹೇಳಿ ಸಾಕ್ತದೆ, ಸಮೂಹ. ಪೂರ ಅಂದರೆ ಪೂರ್ತಿಯಾಗಿ. ಪೂರ ಅಂದರೆ ಪೂರ್ತಿಯಾಗಿ. ನೆಕ್ಸ್ಟ್ ಬರಡು ಅಂದರೆ ನಿಸ್ಸಾರ. ಸಾರವಿಲ್ಲದ್ದು, ನಿಸ್ಸಾರ. ನೆಕ್ಸ್ಟ್ ಬಾನ ಸಂಚಾರಿಣಿ, ಆಕಾಶದಲ್ಲಿ ಸಂಚರಿಸುತ್ತಿರುವ. ಬಾನ ಸಂಚಾರಿಣಿ ಅಂದರೆ ಆಕಾಶದಲ್ಲಿ ಸಂಚರಿಸುವ. ಭಿತ್ತಿ ಅಂದರೆ ಗೋಡೆ.
ಗೋಡೆ. ಭ್ರಮರ ಅಂದರೆ ದುಂಬಿ. ಭ್ರಮರ. ಭ್ರಮರ ಅಂದರೆ ದುಂಬಿ. ಮಾಮರ ಅಂದರೆ ಮಾವಿನ ಮರ. ಮಾಮರ. ಮಾಮರ ಅಂದರೆ ಮಾವಿನ ಮರ. ಮಾವಿನ ಮರ. ಮೊಗ್ಗು ಅಂದರೆ ಅರಳದೆ ಇರುವ ಹೂ. ಮೊಗ್ಗು ಅಂದರೆ ಮೊಗ್ಗು ಅಂದರೆ ಅರಳದೆ ಇರುವ ಹೂ. ಸೊಗಡು ಅಂದರೆ ಕಂಪು. ಸೊಗಡು. ಸೊಗಡು ಅಂದರೆ ಕೆಂಪು. ನೆಕ್ಸ್ಟ್ ಹೊನ್ಗಣಿ ಅಂದರೆ ಹೊನ್ನಿನ ಗಣಿ. ಹೊನ್ಗಣಿ ಅಂದರೆ ಚಿನ್ನದ ಗಣಿ. ಚಿನ್ನದ ಗಣಿ ಅಂಥೇಳಿ ಅರ್ಥ. ಈ ರೀತಿಯಾಗಿ ನಾವು ಪದಗಳ ಅರ್ಥವನ್ನು ಗಮನಿಸಿದೆವು. ಇದನ್ನು ನಿಮ್ಮ ನೋಟ್ಸ್ನಲ್ಲಿ ಬರಿಬೇಕು ಮಕ್ಕಳೇ. ಒಂದು ಯಾವುದು ಕೃತಿಕಾರರ ಪರಿಚಯ, ಹಾಗೆಯೇ ಪದಗಳ ಅರ್ಥವನ್ನು ಸಹ ನಿಮ್ಮ ನೋಟ್ಸ್ನಲ್ಲಿ ಬರಿಬೇಕು. ಈಗ ಭರವಸೆ ಪದ್ಯದಲ್ಲಿ ಪ್ರವೇಶ ಭಾಗವನ್ನು ನೋಡುವ. ಆಧುನಿಕ ಕನ್ನಡ ಕಾವ್ಯ ಮಹತ್ವದ ಘಟ್ಟಗಳಲ್ಲಿ ದಲಿತ ಬಂಡಾಯ ಸಾಹಿತ್ಯ ಚಳುವಳಿಯು ಒಂದು. ಈ ಸಾಹಿತ್ಯವು ಚಳುವಳಿಯ ಅರ್ಥದಲ್ಲಿ ಅನ್ವರ್ಥವಾಗಿ ರೂಪುಗೊಂಡಿದ್ದು ಏಕಕಾಲದಲ್ಲಿ ಸಾಹಿತ್ಯ ಮತ್ತು ಸಂಘಟನೆಯ ಸ್ವರೂಪವನ್ನು ತಾಳಿ ಮಹತ್ವದ ನಿರೀಕ್ಷೆಗಳನ್ನು ಹುಟ್ಟಿಹಾಕಿದೆ. ಸಮಾಜದಲ್ಲಿ ಶೋಷಿತರ ಪರವಾದ ನಿಲುವುಗಳನ್ನು ಬಂಡಾಯ ಸಾಹಿತ್ಯದಲ್ಲಿ ಕಾಣಬಹುದು. ಈ ಸಾಹಿತ್ಯವು ಸಾಮಾಜಿಕ ಅಸಮಾನತೆ, ಶೋಷಣೆಯ ಪ್ರತಿಭಟನೆಯ ವಿಷಯವನ್ನು ಒಳಗೊಂಡಿದೆ. ಶೋಷಣೆ ಎನ್ನುವುದು ಕೇವಲ ಮನುಕುಲಕ್ಕೆ ಮಾತ್ರ ಸೀಮಿತವಾಗಿರದೆ ಮಾನವರಿಂದ ಪ್ರಕೃತಿಯ ಮೇಲಾಗುವ ದೌರ್ಜನ್ಯ, ಇದರಿಂದಾಗುವ ಪರಿಣಾಮಗಳ ಬಗ್ಗೆಯೂ ಸಹ ಮಾರ್ಮಿಕವಾಗಿ ಈ ಸಾಹಿತ್ಯ ಪ್ರಕಾರದಲ್ಲಿ ಚಿತ್ರಿತವಾಗುತ್ತಿದೆ. ಪ್ರಕೃತ ಕವನದಲ್ಲಿ ಕೃತಕತೆಯ ಜಾಲಕ್ಕೆ ಸಿಲುಕಿ ಸ್ವಾರ್ಥಿಯಾದ ಮಾನವನು ನಿಸರ್ಗದ ನೈಜತೆಗೆ ಹೇಗೆ ವಿನಾಶಕಾರಿಯಾಗಿದ್ದಾನೆ ಎಂಬ ಪ್ರತಿಭಟನೆಯನ್ನು ವ್ಯಕ್ತಪಡಿಸಲಾಗಿದೆ. ನಿತ್ಯ ನೂತನೆಯಾದ ಈ ಭೂಮಿ ಬರಡಲ್ಲ. ಇವೆಲ್ಲವನ್ನು ಮೀರಿ ತನ್ನ ಅಮೃತತ್ವದ ಗುಣದ ಮೂಲಕ ಪ್ರೇಮದ ಹೊರತೆಯನ್ನು ಹರಿಸಿ ಜೀವ ಸಂಜೀವಿನಿಯಾಗುವ ಗುಣವಿದೆ ಎಂಬ ಭರವಸೆಯನ್ನು ಇಲ್ಲಿ ಅಭಿವ್ಯಕ್ತಪಡಿಸಲಾಗಿದೆ. ಈಗ ಪದ್ಯ ಭಾಗ ನೋಡುವ. ಅರಳಿ ಮಲ್ಲಿಗೆ ಮೊಗ್ಗು ಸುತ್ತ ಗಂಧವ ಚೆಲ್ಲಿ ವಸಂತ ನಾಗಮನ ಸಾರಿದಾಗ ಮಾಮರದ ರಿಂಬೆಯಲ್ಲಿ ಕುಳಿತಿದ್ದ ಕೋಗಿಲೆಯು ಬೆರೆಸಿತದರೊಳಗೊಂದು ಕುಕಿಲರಾಗ. ಅರಳಿ ಮಲ್ಲಿಗೆ ಮೊಗ್ಗು ಸುತ್ತ ಗಂಧವ ಚೆಲ್ಲಿ ವಸಂತ ನಾಗಮನ ಸಾರಿದಾಗ ಮಾಮರದ ರಿಂಬೆಯಲ್ಲಿ ಕುಳಿತಿದ್ದ ಕೋಗಿಲೆಯು ಬೆರೆಸಿತದರೊಳಗೊಂದು ಕುಕಿಲರಾಗ. ಬಳುಕಾಡಿ ಮಲ್ಲಿಗೆಯು ಕೋಗಿಲೆಯ ಕರೆದಿತ್ತು ಪ್ರಿಯ ಗೆಳತಿ ಹಾಡೊಂದ ಹಾಡೇ. ಬಾನ ಸಂಚಾರಿಣಿಯೇ ಅನುಭವದ ಹೊನ್ಗಣಿಯೇ ಲೋಕವಾರ್ತೆಯದೇನು ಅರುಹೇ. ಏನೆಂದು ಹಾಡಲಿ ನಾನು ಏನಾ ಅರುಹಲಿ ಚೆಲುವೆ. ಬಣ್ಣ ಬೆಳಗಿನ ಮಾತನರಿಯೇ ಕೃತಕತೆಯ ಜಾಲದಲ್ಲಿ ಸಿಲುಕಿಕೊಂಡಿದೆ ಜಗವು. ನೈಜತೆಗೆ ಇಲ್ಲ ಬೆಲೆಯೋ. ಅರಳಿ ಮಲ್ಲಿಗೆ ಮೊಗ್ಗು ಸುತ್ತ
ಗಂಧವ ಚೆಲ್ಲಿ ವಸಂತನಾಗಮನ ಸಾರಿದಾಗ ಮಾಮರದ ರೆಂಬೆಯಲ್ಲಿ ಕುಳಿತಿದ್ದ ಕೋಗಿಲೆಯು ಬೆರೆಸಿತರಳಗೊಂದು ಕುಕಿಲರಾಗ ಪ್ರಕೃತಿಯ ಸಿರಿಮುಳಿಗೆ ಕೊಡಲಿ ಹಾಕಿದ ಮನುಜ ಸ್ವಾರ್ಥದಲ್ಲಿ ಮುಳುಗಿಹನು ಪೂರ ಭಿತ್ತಿಯಲ್ಲಿ ಬಿಡಿಸುವನು ಗಿಡಬಳ್ಳಿ ಚಿತ್ತಾರ ಮರೆತೇ ಬಿಟ್ಟಿಹನು ಮಣ್ಣ ಸೊಗಡ ಅರಳಿ ಮಲ್ಲಿಗೆ ಮೊಗ್ಗು ಸುತ್ತ ಗಂಧವ ಚೆಲ್ಲಿ ವಸಂತನಾಗಮನ ಸಾರಿದಾಗ ಮಾಮರದ ರೆಂಬೆಯಲ್ಲಿ ಕುಳಿತಿದ್ದ ಕೋಗಿಲೆಯು ಬೆರೆಸಿತದರೊಳಗೊಂದು ಕುಕಿಲರಾಗ ಮಾವು ಮಲ್ಲಿಗೆ ಭ್ರಮರ ಮತ್ತದರ ಜೇಂಖಾರ ಕವಿ ಕಲ್ಪನೆಯ ಗಾನಲಹರಿ ನಲುಗದಿರು ಇದ ಕೇಳಿ ಬರಡಲ್ಲ ಈ ಭುವಿಯು ಅಮರ ಪ್ರೇಮದ ಹೊರತೆ ಹರಿಯುವುದು ಅಂಟು ಅಲ್ಲಲ್ಲಿ ಅರಳಿ ಮಲ್ಲಿಗೆ ಮೊಗ್ಗು ಸುತ್ತ ಗಂಧವ ಚೆಲ್ಲಿ ವಸಂತನಾಗಮನ ಸಾರಿದಾಗ ಮಾಮರದ ರೆಂಬೆಯಲ್ಲಿ ಕುಳಿತಿದ್ದ ಕೋಗಿಲೆಯು ಬೆರೆಸಿತದರೊಳಗೊಂದು ಕುಕಿಲರಾಗ ಬೆರೆಸಿತದರೊಳಗೊಂದು ಕುಕಿಲರಾಗ. ಪ್ರವೇಶ ನೋಡುವ. ಆಧುನಿಕ ಕನ್ನಡ ಕಾವ್ಯ ಮಹತ್ವದ ಘಟ್ಟಗಳಲ್ಲಿ ದಲಿತ ಬಂಡಾಯ ಸಾಹಿತ್ಯ ಚಳುವಳಿಯು ಒಂದು. ಈ ಸಾಹಿತ್ಯವು ಚಳುವಳಿಯ ಅರ್ಥದಲ್ಲಿ ಅನ್ವರ್ಥವಾಗಿ ರೂಪುಗೊಂಡಿದ್ದು ಏಕಕಾಲದಲ್ಲಿ ಸಾಹಿತ್ಯ ಮತ್ತು ಸಂಘಟನೆಯ ಸ್ವರೂಪವನ್ನು ತಾಳಿ ಮಹತ್ವದ ನಿರೀಕ್ಷೆಗಳನ್ನು ಹುಟ್ಟುಹಾಕಿದೆ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಅಂದರೆ ಈಗ ನಾವು ಕನ್ನಡ ಸಾಹಿತ್ಯವನ್ನು ಹಳಗನ್ನಡ ಸಾಹಿತ್ಯ, ಹಾಗೆ ನಡುಗನ್ನಡ ಸಾಹಿತ್ಯ, ಹಾಗೆಯೇ ಹೊಸಗನ್ನಡ ಸಾಹಿತ್ಯ ಅಂದರೆ ಈಗಿದ ಆಧುನಿಕ ಕನ್ನಡ ಸಾಹಿತ್ಯ ಅಂಥೇಳಿ. ಅದರಲ್ಲಿ ಈಗ ನಾವು ದಲಿತ ಬಂಡಾಯ ಸಾಹಿತ್ಯ ಅಂದರೆ ದಲಿತ ಅಂದರೆ ಲೇಖಕರು ಯಾರು ಆ ಒಂದು ಶೋಷಣೆಗೆ ಅಂದರೆ ಈ ಸಮಾಜದಲ್ಲಿ ಶೋಷಣೆಗೆ ಇರುವಂತಹ ಒಂದು ಲೇಖಕರಿರ್ಬೋದು, ಅವರು ಬರೆದಂತಹ ಒಂದು ಸಾಹಿತ್ಯ ಆ ದಲಿತ ಬಂಡಾಯ ದಲಿತ ಸಾಹಿತ್ಯ ಅಂತ ಹೇಳಿ ಕರಿತೇವೆ. ಅಂತಹ ಆ ಒಂದು ದಲಿತ ಸಾಹಿತ್ಯವನ್ನು ಒಳಗೊಂಡಂತಹ ಸಾಹಿತ್ಯವೇ ಬಂಡಾಯ ಸಾಹಿತ್ಯ ಅಂತ ಹೇಳಿ ಕರಿಬೋದು. ಈ ಸಾಹಿತ್ಯವು ಚಳುವಳಿಯ ಅರ್ಥದಲ್ಲಿ ಅನ್ವರ್ಥವಾಗಿ ರೂಪುಗೊಂಡಿದ್ದು ಏಕಕಾಲದಲ್ಲಿ ಸಾಹಿತ್ಯ ಮತ್ತು ಸಂಘಟನೆಯ ಸ್ವರೂಪವನ್ನು ತಾಳಿ ಮಹತ್ವದ ನಿರೀಕ್ಷೆಗಳನ್ನು ಹುಟ್ಟುಹಾಕಿದೆ. ಸಮಾಜದಲ್ಲಿ ಶೋಷಿತರ ಪರವಾದ ನಿಲುವುಗಳನ್ನು ಬಂಡಾಯ ಸಾಹಿತ್ಯದಲ್ಲಿ ಕಾಣಬಹುದು. ಸಮಾಜದಲ್ಲಿ ಯಾರು ಶೋಷಣೆಗೆ ಒಳಗಾಗ್ತಾರೆ, ಹಿಂದಿನ ಕಾಲದಲ್ಲಿ ಎಲ್ಲ ಏನಿತ್ತು, ಒಂದು ಸಮಾಜದಲ್ಲಿ ಬೇರೆ ಬೇರೆ ವರ್ಗಗಳನ್ನಾಗಿ ಅವರವರು ಮಾಡಿದಂತಹ ಕೆಲಸಕ್ಕೆ ಅನುಗುಣವಾಗಿ ಏನು ಮಾಡ್ತಾ ಇದ್ರು, ವರ್ಗಗಳಾಗಿ ವಿಭಾಗ ಮಾಡ್ತಾ ಇದ್ರು. ಅದು ಮೇಲು ಕೀಳು ಎನ್ನುವಂತಹ ಜಾತಿಯಲ್ಲಿ ಮೇಲು ಕೀಳು ಎನ್ನುವಂತಹ ಭಾವನೆ ಇತ್ತು. ಅದೇ ರೀತಿ ಅಲ್ಲಿ ಶೋಷಣೆ ಮಾಡುವಂಥದ್ದು, ಮೇಲ್ವರ್ಗದ ಜನರು ಕೀಳು ವರ್ಗದ ಜನರನ್ನು ಶೋಷಣೆ ಮಾಡುವಂಥದ್ದು ಇರ್ಬೋದು, ಅಥವಾ ಶ್ರೀಮಂತರು ಬಡವರನ್ನು ಶೋಷಣೆ ಮಾಡುವಂಥದ್ದು ಇರ್ಬೋದು. ಈ ರೀತಿಯಾಗಿ ನಾವು ಅದೇ ರೀತಿ ಮಕ್ಕಳನ್ನು ಶೋಷಣೆ, ಮಹಿಳೆಯರ ಶೋಷಣೆ, ಈ ರೀತಿಯಾಗಿ ಬೇರೆ ಬೇರೆ ತರಹದ ಶೋಷಣೆಗಳನ್ನು ಈ ಸಮಾಜದಲ್ಲಿ ನಾವು ಕಾಣ್ಬೋದು. ಅದನ್ನು ಏನು ಮಾಡಿದ್ದಾರೆ, ಈ ಸಾಹಿತ್ಯದಲ್ಲಿ ಬರೆದಿದ್ದಾರೆ. ಸಮಾಜದಲ್ಲಿ ಶೋಷಿತರ ಪರವಾದ ನಿಲುವುಗಳನ್ನು ಬಂಡಾಯ ಸಾಹಿತ್ಯದಲ್ಲಿ ಕಾಣಬಹುದು. ನಾವು ಅಂತಹ ಒಂದು ಸಮಾಜದಲ್ಲಿ ಆಗುವಂತಹ ಏನು ಶೋಷಣೆ ಅಂದರೆ ಅವರನ್ನು ಕೀಳಾಗಿ ನೋಡುವಂಥದ್ದು, ಅವರಲ್ಲಿ ಕೀಳಾದ ಕೆಲಸವನ್ನು ಮಾಡಿಸುವಂಥದ್ದು, ಈ ರೀತಿಯಾಗಿ ಏನು ಆ ಒಂದು ಶೋಷಿತರು ಯಾರಿದ್ದಾರೆ, ಆ ಒಂದು ಇದನ್ನು ಅನುಭವಿಸಿದ್ದಾರೆ, ಅವರ ಪರವಾದ, ಅವರಿಗೆ ಸಪೋರ್ಟ್ ಆಗಿ ನಿಲ್ಲುವಂತಹ ಒಂದು ಸಾಹಿತ್ಯವನ್ನು ಈ ಬಂಡಾಯ ಸಾಹಿತ್ಯದಲ್ಲಿ ನಾವು ಕಾಣ್ಬೋದು. ಈ ಸಾಹಿತ್ಯವು ಸಾಮಾಜಿಕ ಅಸಮಾನತೆ, ಸಮಾಜದಲ್ಲಿರುವಂತಹ ಅಸಮಾನತೆ, ಜಾತಿ ಮತ ಭೇದ ಎನ್ನುವಂತಹ ಅಸಮಾನತೆ ಇರ್ಬೋದು, ಮೇಲು ಕೀಳು ಎನ್ನುವಂತಹ ಅಸಮಾನತೆ ಇರ್ಬೋದು, ಅಥವಾ ಬಿಳಿ ಅಥವಾ ಕರಿಯದು ಎನ್ನುವಂತಹ ಅಸಮಾನತೆ, ಈ ರೀತಿಯಾದಂತಹ ಅಸಮಾನತೆ ಶೋಷಣೆಯ ಪ್ರತಿಭಟನೆಯ ವಿಷಯವನ್ನು ಒಳಗೊಂಡಿದೆ. ಹಾಗೆಯೇ ಶೋಷಣೆ ಸಮಾಜದಲ್ಲಿ ಮಾಡುವಂತಹ ಏನು ಶೋಷಣೆ, ಮಹಿಳೆಯರ ಶೋಷಣೆ, ಮಹಿಳೆಯ ಮೇಲೆ ದೌರ್ಜನ್ಯ ಮಾಡುವಂಥದ್ದು ಇರ್ಬೋದು, ಅಥವಾ ಅವಳು ಮಹಿಳೆ ಎನ್ನುವಂತಹ ಅವಳ ಅಬಲೆ ಎನ್ನುವಂತಹ ಕಾರಣದಿಂದ ಅವಳ ಮೇಲೆ ದೌರ್ಜನ್ಯ ಎಸಗುವಂಥದ್ದು, ಅವಳಿಗೆ ಕಷ್ಟವನ್ನು ಕೊಡುವಂಥದ್ದು, ಶೋಷಣೆ, ವರದಕ್ಷಿಣೆ, ಕಿರುಕುಳವನ್ನು ಕೊಡುವಂಥದ್ದು, ಅಥವಾ ಮಕ್ಕಳ ಮೇಲೆ ದೌರ್ಜನ್ಯವನ್ನು ಎಸಗುವಂಥದ್ದು, ಮಕ್ಕಳಿಗೆ ಕಿರುಕುಳವನ್ನು ಕೊಡುವಂಥದ್ದು, ಶೋಷಣೆಯನ್ನು ಮಾಡುವಂಥದ್ದು, ಈ ರೀತಿಯಾಗಿ ಆ ಶೋಷಣೆಯ ಪ್ರತಿಭಟನೆಯ ವಿಷಯವನ್ನು ಸದು ಒಳಗೊಂಡಿದೆ.
ಒಳಗೊಂಡಿದೆ. ಆ ಒಂದು ಪ್ರತಿಭಟನೆ, ಅದರ ವಿರುದ್ಧವಾದಂತಹ ಒಂದು ಪ್ರತಿಭಟಿಸಿ ಅಂತಹ ಕೆಲಸವನ್ನು ಮಾಡಬಾರ್ದು ಎನ್ನುವಂತಹ ಒಂದು ಆ ಪ್ರತಿಭಟನೆಯನ್ನು ಆ ಒಂದು ಸಾಹಿತ್ಯವು ಏನು ಮಾಡಿದೆ, ಒಳಗೊಂಡಿದೆ. ಶೋಷಣೆ ಎನ್ನುವುದು ಕೇವಲ ಮನುಕುಲಕ್ಕೆ ಮಾತ್ರ ಸೀಮಿತವಾಗಿರದೆ ಮಾನವರಿಂದ ಪ್ರಕೃತಿಯ ಮೇಲಾಗುವ ದೌರ್ಜನ್ಯ, ಇದರಿಂದಾಗುವ ಪರಿಣಾಮಗಳ ಬಗ್ಗೆಯೂ ಸಹ ಮಾರ್ಮಿಕವಾಗಿ ಈ ಸಾಹಿತ್ಯ ಪ್ರಕಾರದಲ್ಲಿ ಚಿತ್ರಿತವಾಗುತ್ತಿದೆ. ಕೇವಲ ಮಾನವರಿಗೆ ಮಾತ್ರ ಈ ಶೋಷಣೆ ಅಲ್ಲ, ಈ ಪ್ರಕೃತಿಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ, ಎಲ್ಲದಕ್ಕೂ ಸಹ ಮಾಡುವಂತಹ ತೊಂದರೆ, ಮಾನವನು ತನ್ನ ಸ್ವಾರ್ಥದಿಂದ ಮಾಡುವಂತಹ ತೊಂದರೆ ಉಂಟು ಅದೆಲ್ಲವೂ ಸಹ ಏನಾಗಿದೆ, ಶೋಷಣೆ ಆಗಿದೆ. ಆ ಮರ ಗಿಡಗಳನ್ನು ಕಡಿಯುವುದಿರ್ಬೋದು, ಕಾಡುಗಳ ನಾಶ ಮಾಡೋದಿರ್ಬೋದು, ಪ್ರಕೃತಿಯನ್ನು ನಾಶ ಮಾಡೋದಿರ್ಬೋದು, ಇದೆಲ್ಲವೂ ಸಹ ಅದು ಆ ಪ್ರಕೃತಿಗೆ ನಾವು ಮಾಡುವಂತಹ ಒಂದು ಶೋಷಣೆಯಾಗಿದೆ. ಪ್ರಕೃತಿಯ ಮೇಲಾಗುವ ದೌರ್ಜನ್ಯ, ಅವುಗಳಿಗೆ ತೊಂದರೆಯನ್ನು ಮಾಡುವುದು, ಪ್ರಾಣಿ ಪಕ್ಷಿಗಳಿಗೆ ತೊಂದರೆಯನ್ನು ಉಂಟು ಮಾಡುವುದಿರ್ಬೋದು, ಅವುಗಳ ಮೇಲೆ ದೌರ್ಜನ್ಯವನ್ನು ಉಂಟು ಮಾಡುವುದಿರ್ಬೋದು, ಇದರಿಂದ ಆಗುವ ಪರಿಣಾಮಗಳ ಬಗ್ಗೆಯೂ ಸಹ ಮಾರ್ಮಿಕವಾಗಿ ಈ ಸಾಹಿತ್ಯ ಪ್ರಕಾರದಲ್ಲಿ ಚಿತ್ರಿತವಾಗಿದೆ. ಬಂಡಾಯ ದಲಿತ ಸಾಹಿತ್ಯದಲ್ಲಿ ಕೇವಲ ಮಾನವನ ಮೇಲೆ ಶೋಷಣೆ ಉಂಟಾಗುವುದನ್ನು ಮಾತ್ರ ಅವರು ಬರೀಲಿಲ್ಲ, ಪ್ರಕೃತಿಯ ಮೇಲೆ ಆಗುವಂತಹ ಆ ತೊಂದರೆಗಳನ್ನು ಸಹ ಅವರೇನು ಮಾಡಿದ್ದಾರೆ, ಅದರಲ್ಲಿ ಬಹಳ ಚಂದವಾಗಿ ಅದನ್ನೇನು ಮಾಡಿದ್ದಾರೆ, ಚಿತ್ರಿಸಿದ್ದಾರೆ. ಪ್ರಕೃತ ಕವನದಲ್ಲಿ ಕೃತಕತೆಯ ಜಾಲಕ್ಕೆ ಸಿಲುಕಿ ಸ್ವಾರ್ಥಿಯಾದ ಮಾನವನು ನಿಸರ್ಗದ ನೈಜತೆಗೆ ಹೇಗೆ ವಿನಾಶಕಾರಿಯಾಗಿದ್ದಾನೆ ಎಂಬ ಪ್ರತಿಭಟನೆಯನ್ನು ವ್ಯಕ್ತಪಡಿಸಲಾಗಿದೆ. ನಿತ್ಯ ನೂತನೆಯಾದ ಈ ಭೂಮಿ ಬರಡಲ್ಲ, ಇವೆಲ್ಲವನ್ನು ಮೀರಿ ತನ್ನ ಅಮೃತತ್ವದ ಗುಣದ ಮೂಲಕ ಪ್ರೇಮದ ಹೊರತೆಯನ್ನು ಹರಿಸಿ ಜೀವ ಸಂಜೀವಿನಿಯಾಗುವ ಗುಣವಿದೆ ಎಂಬ ಭರವಸೆಯನ್ನು ಇಲ್ಲಿ ಅಭಿವ್ಯಕ್ತಗೊಳಿಸಲಾಗಿದೆ. ಪ್ರಕೃತ ಕವನದಲ್ಲಿ ಕೃತಕತೆಯ ಜಾಲಕ್ಕೆ ಸಿಲುಕಿ ಸ್ವಾರ್ಥಿಯಾದ ಮಾನವನು ನಿಸರ್ಗದ ನೈಜತೆಗೆ ಹೇಗೆ ವಿನಾಶಕಾರಿಯಾಗಿದ್ದಾನೆ. ಕೃತಕತೆ ಅಂದರೆ ಮೋಸದ ಜಾಲಕ್ಕೆ ಸಿಲುಕಿ ಏನು ಮಾಡಿದ್ದಾನೆ, ಸ್ವಾರ್ಥಿಯಾದ ಮಾನವನು ನಿಸರ್ಗದ ನೈಜತೆ ಇಲ್ಲ. ಈಗ ಪ್ರಕೃತಿಯಲ್ಲಿ ಹಿಂದಿನ ಕಾಲದಲ್ಲಿ ಇದ್ದಂತಹ ನೈಜತೆ ಈ ಪ್ರಕೃತಿಯಲ್ಲಿ ಇಲ್ಲ. ಯಾಕಂದರೆ ಎಲ್ಲೆಲ್ಲೂ ಸಹ ನಾವು ಒಂದು ವಾಯು ಮಾಲಿನ್ಯ ಇರ್ಬೋದು, ಅಥವಾ ಒಂದು ಕಾಡಿನ ನಾಶ ಇರ್ಬೋದು, ಅಥವಾ ನೀರಿನ ಒಂದು ನೀರಿಗೆ ವಿಷ ಹಾಕುವಂಥದ್ದು, ಇದೆಲ್ಲವನ್ನು ಸಹ ನಾವು ಪ್ರತಿ ದಿವಸ ಸಹ ನಾವು ಕೇಳ್ತಾ ಇರ್ತೇವೆ. ನೀರಿನ ಒಂದು ನೀರಿಗೆ ವಿಷ ಬೆರೆಸಿದ್ರಿಂದಾಗಿ ಅನೇಕ ಜಲಚರ ಜೀವಿಗಳು ಸಾಯುವಂಥದ್ದು ಇರ್ಬೋದು. ಇದೆಲ್ಲವನ್ನು ಸಹ ನಾವು ಮಾಡ್ತೇವೆ, ಪ್ರತಿನಿತ್ಯವೂ ಸಹ ಕೇಳ್ತಾ ಇರುವಂತಹ ಅದು ಮಾನವನು ತನ್ನ ಸ್ವಾರ್ಥಕ್ಕಾಗಿ ಮಾಡ್ತಾನೆ, ಅಂತಹ ಒಂದು ಕೃತಕೃತ್ಯತೆಯನ್ನು ಅಂದರೆ ಮೋಸವನ್ನು ಮಾಡ್ತಾನೆ, ಪ್ರಾಣಿ ಪಕ್ಷಿಗಳ ಮೇಲೆ ದೌರ್ಜನ್ಯ ಮಾಡ್ತಾನೆ, ಹೀಗೆ ವಿನಾಶಕಾರಿಯಾಗಿದ್ದಾನೆ. ನೈಜತೆ ನಿಜವಾದ ಒಂದು ಹಿಂದಿನ ಕಾಲದಲ್ಲಿ ಯಾವ ರೀತಿ ಕಾಲಕ್ಕೆ ಮಳೆ ಆಗ್ತಿತ್ತು, ಕಾಲಕ್ಕೆ ಬೆಳೆ ಬೇಕಾಗುವಂತಹ ಬೆಳೆ, ಚಳಿ ಇರ್ಬೋದು, ಮಳೆ ಇರ್ಬೋದು, ಅದೇ ರೀತಿ ಬೇಸಿಗೆ ಕಾಲ ಎಲ್ಲವೂ ಸಹ ಸರಿಯಾದ ಸಮಯಕ್ಕೆ ಬರ್ತಾ ಇತ್ತು. ಆದರೆ ಈಗದ ಒಂದು ಕಾಲದಲ್ಲಿ ಏನಾಗಿದೆ, ಆ ಮಳೆಗಾಲವು ಕಾಲಕ್ಕೆ ಬರ್ತಾ ಇಲ್ಲ. ಯಾವಾಗ ಏನಾಗ್ತಿತ್ತು ಅಂದರೆ ಜೋರಾದ ಪ್ರವಾಹ ಬರುವುದು, ಅಥವಾ ಬರದೇ ಇದ್ದರೆ ಬರಗಾಲವೇ ಬಂದು ಹೋಗ್ತದೆ, ನೀರಿಲ್ಲದೆ ನೀರಿನ ಹಾಹಾಕಾರ ಹೇಳ್ತದೆ. ಆದ್ದರಿಂದಾಗಿ ಅಂತಹ ಒಂದು ಪರಿಸ್ಥಿತಿಯು ಈಗ ಒಂದು ಮಾನವನ ಒಂದು ಸ್ವಾರ್ಥದಿಂದ ತುಂಬಿ ಹೋಗಿದೆ ಅಂತ ಹೇಳ್ತೇವೆ ಎಂಬ ಪ್ರತಿಭಟನೆಯನ್ನು ವ್ಯಕ್ತಪಡಿಸಲಾಗಿದೆ. ಎಲ್ಲವನ್ನು ಸಹ ಇದರಲ್ಲಿ ಚಿತ್ರಿಸಲಾಗಿದೆ. ದಲಿತ ಬಂಡಾಯ ಸಾಹಿತ್ಯದಲ್ಲಿ ಚಿತ್ರಿಸಲಾಗಿದೆ. ನಿತ್ಯ ನೂತನೆಯಾದ ಈ ಭೂಮಿ ಬರಡಲ್ಲ, ನಿತ್ಯ ಹೊಸತನ, ಹೊಸ ಚಿಗುರುಗಳು, ಹೊಸ ಕಾಯಿ ಹಣ್ಣುಗಳು, ನಿತ್ಯ ನೂತನವಾಗಿರುವಂಥದ್ದು, ಹೊಸತಾಗಿರುವಂಥದ್ದು. ಈ ಭೂಮಿ ಎಂಬುದು ಇರಲು ಸಾಧ್ಯವಿಲ್ಲ. ಯಾಕಂದರೆ ಯಾವತ್ತೂ ಸಹ ಆ ಮನುಷ್ಯನು ಒಂದು ಅಹಂಕಾರದಿಂದ ಮಾಡ್ತಾನೆ, ಆ ಒಂದು ಪ್ರಕೃತಿಯನ್ನು ನಾಶ ಮಾಡದೆ ಹೋಗಿದ್ರೆ ಅವಳು ಯಾವತ್ತೂ ಸಹ ನಿತ್ಯ ಹೊಸತಾದ ಒಂದು ಚಿಗುರನ್ನು ತರುವುದಿರ್ಬೋದು, ಹೊಸದಾದಂತಹ ಒಂದು ಕಾಯಿ ಹಣ್ಣುಗಳು, ಹಾಗೆ ಪ್ರಕೃತಿಯಲ್ಲಿ ಆಗುವಂಥ ಹೊಸ ಹುಟ್ಟು ಇರ್ಬೋದು, ಎಲ್ಲವೂ ಸಹ ಅವಳು ನಿತ್ಯ ನೂತನೆಯಾಗಿರ್ತಾಳೆ ಅಂತ ಹೇಳಿ ಈ ಭೂಮಿ ಯಾವತ್ತೂ ಸಹ ಬರಡಾಗಲಿಕ್ಕೆ ಸಾಧ್ಯವಿಲ್ಲ. ಇವೆಲ್ಲವನ್ನು ಮೀರಿ ತನ್ನ ಅಮೃತತ್ವದ ಗುಣದ ಮೂಲಕ ಪ್ರೇಮದ ಹೊರತೆಯನ್ನು ಹರಿಸಿ ಜೀವ ಸಂಜೀವಿನಿಯಾಗುವ ಗುಣವಿದೆ ಎಂಬ ಭರವಸೆಯನ್ನು ಇಲ್ಲಿ ಅಭಿವ್ಯಕ್ತಗೊಳಿಸಲಾಗಿದೆ. ಇವೆಲ್ಲವನ್ನು ಮೀರಿ ತನ್ನ ಅಮೃತತ್ವದ ಗುಣದ ಮೂಲಕ ಪ್ರೇಮದ ಹೊರತೆ ಹರಿಸಿ ಅವಳೇನು ಮಾಡಿದಾಳೆ, ಎಷ್ಟೇ ಒಂದು ಮಾನವನು ತೊಂದರೆ ಕೊಟ್ಟರೂ ಸಹ ಒಂದು ಅಮೃತತ್ವ ಅಂದರೆ ಅಮೃತ ಅಂದ್ರೇನು, ಅಲ್ಲಿ ಸಾವಿಲ್ಲ, ಅಮೃತವನ್ನು ಕುಡಿದ್ರೆ ಏನು ಸಾವಿಲ್ಲ ಅಂತ ಹೇಳಿ ಕರಿಬೋದು. ಗುಣದ ಮೂಲಕ ಪ್ರೇಮದ ಹೊರತೆಯನ್ನು ಹರಿಸಿ ಎಲ್ಲರೂ ಸಹ ಪ್ರೀತಿಯಿಂದ ನೋಡ್ಕೊಳ್ಳುವಂತಹ ಗುಣವು ಆ ಪ್ರಕೃತಿಗೆ ಇದೆ.
ಹೊರತೆಯನ್ನು ಹರಿಸಿ ಜೀವ ಸಂಜೀವಿನಿಯಾಗುವ ಗುಣವಿದೆ ಎಂಬ ಭರವಸೆಯನ್ನು ಇಲ್ಲಿ ಅಭಿವ್ಯಕ್ತಗೊಳಿಸಲಾಗಿದೆ. ಇಲ್ಲಿ ಭರವಸೆಯನ್ನು ನಮಗೆ ಜೀವಿಗಳಿಗೆ ಏನಾಗಿದೆ, ಅದು ಸಂಜೀವಿನಿಯಾಗಿದೆ ಎನ್ನುವಂತಹದ್ದೊಂದು. ಸಂಜೀವಿನಿ ಅಂದರೆ ಮತ್ತೆ ಮರುಜೀವ ಕೊಡುವಂತಹ ಒಂದು ಗುಣ ಇದೆ ಆ ಪ್ರಕೃತಿಗೆ ಅಂಥೇಳಿ. ಎಷ್ಟೇ ತೊಂದರೆಯನ್ನು ಕೊಡಲಿ, ಆದರೆ ಅವಳು ನಮಗೆ ಏನಾಗಿದ್ದಾಳೆ, ಬರಡಲ್ಲ. ಆ ಪ್ರಕೃತಿಯು ಯಾವತ್ತೂ ಸಹ ಬರಡಲ್ಲ. ಅವಳು ಜೀವಿಗೆ ಸಂಜೀವಿನಿ, ಜೀವಿಗೆ ಬದುಕು ಕೊಟ್ಟಿದ್ದಾಳೆ ಅಂಥೇಳಿ ಹೇಳ್ತಾರೆ ಇಲ್ಲಿ. ಭರವಸೆಯನ್ನು, ಅಂತಹ ಭರವಸೆ ನಂಬಿಕೆ ನಮಗಿದೆ ಅಂಥೇಳಿ ಇಲ್ಲಿ BT ಲಲಿತಾ ನಾಯಕ್ ಅವರು ಹೇಳ್ತಾ ಇದ್ದಾರೆ. ಅರಳಿ ಮಲ್ಲಿಗೆ ಮೊಗ್ಗು ಸುತ್ತ ಗಂಧವ ಚೆಲ್ಲಿ ವಸಂತ ನಾಗಮನ ಸಾರಿದಾಗ ಮಾಮರದ ರೆಂಬೆಯಲ್ಲಿ ಕುಳಿತಿದ್ದ ಕೋಗಿಲೆಯು ಬೆರೆಸಿತದರೊಳಗೊಂದು ಕುಕಿಲರಾಗ. ಅರಳಿ ಮಲ್ಲಿಗೆ ಮೊಗ್ಗು ಸುತ್ತ ಗಂಧವ ಚೆಲ್ಲಿ ವಸಂತ ನಾಗಮನ ಸಾರಿದಾಗ ಮಾಮರದ ರೆಂಬೆಯಲ್ಲಿ ಕುಳಿತಿದ್ದ ಕೋಗಿಲೆಯು ಬೆರೆಸಿತದರೊಳಗೊಂದು ಕುಕಿಲರಾಗ. ಏನಿಲ್ಲಿ ಅರ್ಥ? ಅರಳಿ ಮಲ್ಲಿಗೆ ಮೊಗ್ಗು ಏನಾಗ್ತಾ ಇದೆ, ಈ ವಸಂತ ಕಾಲದಲ್ಲಿ ಎಲ್ಲೆಲ್ಲೂ ನಾವು ಚಿಗುರನ್ನು ಕಾಣ್ಬೋದು. ಹೊಸ ಹೊಸ ಚಿಗುರುಗಳು, ಹೊಸ ಹೊಸ ಹಣ್ಣುಗಳು, ಕಾಯಿಗಳು, ಅದೇ ರೀತಿ ಪ್ರಾಣಿ ಪಕ್ಷಿಗಳ ಒಂದು ಕಲರವ ಇರ್ಬೋದು. ಅವುಗಳು ಖುಷಿಯಿಂದ ಕುಣಿದಾಡುವಂತಹ ಒಂದು ಸಮಯವು ಈ ವಸಂತ ಕಾಲ. ವಸಂತ ಕಾಲದ ಸಮಯದಲ್ಲಿ ಏನಾಗ್ತದೆ, ಈ ಏಪ್ರಿಲ್ ಮೇ ತಿಂಗಳಲ್ಲಿ ನಾವು ಕಾಣ್ಬೋದು ವಸಂತ ಕಾಲ. ಅಂದರೆ ಈ ಯುಗಾದಿಯ ನಂತರ ನಾವು ಆ ವಸಂತ ಕಾಲವನ್ನು ಕಾಣ್ಬೋದು. ಅಂದರೆ ಎಲ್ಲೆಲ್ಲಿಯೂ ಸಹ ನಾವು ಆ ಚಿಗುರುಗಳು, ಮಾವಿನ ಚಿಗುರು ಇರ್ಬೋದು, ಅಥವಾ ಬೇರೆ ಬೇರೆ ಆ ಒಂದು ಹಚ್ಚ ಹಸುರಾದ ಒಂದು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಒದಗಿಸುವಂತಹ ಸಮಯವು ಈ ವಸಂತ ಕಾಲವಾಗಿದೆ. ಹಾಗೇನಾಗ್ತದೆ, ಅರಳಿ ಮಲ್ಲಿಗೆ ಮೊಗ್ಗು ಬೇರೆ ಬೇರೆ ಕಡೆಗಳಲ್ಲಿ ಏನಾಗ್ತದೆ, ಮಲ್ಲಿಗೆ ಮೊಗ್ಗು ಇದ್ದದೇನಾಗ್ತದೆ, ಅರಳ್ತದೆ. ಸುತ್ತ ಗಂಧವ ಚೆಲ್ಲಿ ಎಲ್ಲ ಕಡೆಗಳಲ್ಲಿ ಒಂದು ಮಲ್ಲಿಗೆ ಇದ್ದರೆ, ಒಂದು ಗಿಡದಲ್ಲಿ ಫುಲ್ಲು ಮಲ್ಲಿಗೆ ಇದ್ದರೆ ಏನಾಗ್ತದೆ, ಇಡೀ ಸುತ್ತ ಗಂಧವ ಅಂದರೆ ಪರಿಮಳವನ್ನು ಅದು ಸೂಸುತ್ತದೆ ನಮಗೆ. ಮಲ್ಲಿಗೆ ಅರಳಿದೆ ಅಂಥೇಳಿ ಆಗಲೇ ನಮಗೆ ಗೊತ್ತಾಗ್ತದೆ. ಸುತ್ತ ಅದು ಕಾಡಿನಲ್ಲಿ ಇರ್ಬೋದು, ಅಥವಾ ನಾವು ನೆಟ್ಟಂತಹ ಒಂದು ಮಲ್ಲಿಗೆ ಗಿಡ ಇರ್ಬೋದು. ಕಾಡಿನಲ್ಲಿಯೂ ಸಹ ಹಾಗೆ ಆ ಸುಗಂಧವಾದ ಮಲ್ಲಿಗೆಯು ಏನಾಗ್ತದೆ, ಅರಳಿದಾಗ ಇಡೀ ಆ ಪರಿಸರವೇ ಪರಿಮಳದಿಂದ ಕೂಡಿರ್ತದೆ. ಅರಳಿ ಮಲ್ಲಿಗೆ ಮೊಗ್ಗು ಸುತ್ತ ಗಂಧವ ಚೆಲ್ಲಿ ವಸಂತನಾಗಮನ ಸಾರಿದಾಗ, ಅದು ಏನನ್ನು ಸಾರ್ತಾ ಇದೆ, ಆ ಮಲ್ಲಿಗೆ ಮೊಗ್ಗು ಅರಳಿದಾಗ ವಸಂತ ಕಾಲ ಬಂತು ಅಂಥೇಳಿ ನಮಗೆ ಗೊತ್ತಾಗ್ತದೆ. ಅಂದರೆ ಎಲ್ಲೆಲ್ಲಿಯೂ ಹಚ್ಚ ಹಸುರಿನಿಂದ ಕೂಡಿದಂತಹ ಚಿಗುರುಗಳು, ಹಚ್ಚ ಹಸುರಿನಿಂದ ಕೂಡಿದಂತಹ ಕಾಯಿಗಳು, ಮೊಗ್ಗುಗಳು ಎಲ್ಲವೂ ಸಹ ನಾವು ಕಾಣ್ಬೋದು. ಅದೇ ರೀತಿ ಪ್ರಾಣಿ ಪಕ್ಷಿಗಳ ಕಲರವ, ಅವುಗಳು ಖುಷಿಯಿಂದ ಕುಣಿದಾಡುವಂಥದ್ದು. ಎಲ್ಲ ಪಕ್ಷಿಗಳು ಸಹ ಚಿಲಿಪಿಲಿ ಗುಟ್ಟುವಂಥದ್ದು. ಯಾಕೆ ಕುಣಿದಾಡ್ತದೆ? ಅದು ಅವುಗಳಿಗೆ ಆಹಾರ ಸಿಗ್ತದೆ ಆ ಸಮಯದಲ್ಲಿ. ಅದಕ್ಕೆ ಬೇಕಾದ ಹಾಗೆ ಆಹಾರಗಳು ಸಿಗುವುದರಿಂದಾಗಿ ಏನಾಗ್ತದೆ, ಅವುಗಳು ಬಹಳ ಖುಷಿಯಿಂದ ಆ ವಸಂತನು ಆಗಮನವಾಗ್ತದೆ ಅಂಥೇಳಿ. ಅಂದರೆ ಆ ವಸಂತ ಕಾಲವು ಬಂತು ಅಂಥೇಳಿ ಬಹಳ ಅವುಗಳಿಗೆ ಖುಷಿಯಾಗ್ತದೆ. ಮಾಮರದ ರೆಂಬೆಯಲ್ಲಿ ಕುಳಿತಿದ್ದ ಕೋಗಿಲೆಯು ಬೆರೆಸಿ ತದರೊಳಗೊಂದು ಕುಕಿಲರಾಗ. ಮಾಮರ ಅಂದರೆ ಮಾವಿನ ಮರದಲ್ಲಿಯೂ ಸಹ ಆ ಕೋಗಿಲೆ ಏನು ಮಾಡ್ತದೆ, ಕುಳಿತುಕೊಂಡು ಹಾಡ್ತದೆ. ಈ ವಸಂತನು ಬಂದದು ಎಲ್ಲರಿಗೂ ಸಹ ತಿಳಿತದೆ. ಕೋಗಿಲೆಯನ್ನು ಮಾಡುವಂಥದ್ದು ವಸಂತ ಕಾಲದಲ್ಲಿ ಮಾತ್ರ ಅದು ಬಹಳ ಖುಷಿಯಿಂದ ಹಾಡ್ತಾ ಇರ್ತದೆ. ಮಾವಿನ ಮರದ ಒಂದು ರೆಂಬೆಯಲ್ಲಿ ಕುಳಿತುಕೊಂಡು ಏನು ಮಾಡ್ತದೆ, ಆ ಕೋಗಿಲೆಯು ತನ್ನ ಒಂದು ರಾಗವನ್ನು ಹಾಡ್ತದೆ. ಆ ವಸಂತ ಕಾಲಕ್ಕೆ ಬೆರೆಸ್ತದೆ. ತಾನೂ ಸಹ ತನ್ನದು ಸಹ ಒಂದು ಇದನ್ನು ಸೌಂದರ್ಯವನ್ನು, ಪ್ರಕೃತಿಯಲ್ಲಿ ಸೌಂದರ್ಯವನ್ನು ಹೆಚ್ಚಿಸ್ತದೆ. ಆ ಕೋಗಿಲೆಯು ಸಹ ಅದು ಕುಳಿತುಕೊಂಡು ವಸಂತ ಕಾಲದಲ್ಲಿ ಆ ಮಾವಿನ ಮರದ ಮೇಲೆ ಕುಳಿತುಕೊಂಡು ಹಾಡಿದಾಗ ಆ ವಸಂತ ಕಾಲವೇ ಬಹಳ ಸೌಂದರ್ಯಯುತವಾಗಿ ನಮಗೆ ಕಾಣ್ತದೆ. ಈ ರೀತಿಯಾಗಿ ನಾವು ಈ ವಸಂತನ ಆಗಮನ ಯಾವ ರೀತಿ ಆಯಿತು ಅಂತ ಹೇಳಿ ಈ ಪ್ಯಾರಾಗ್ರಾಫಲ್ಲಿ ನಾವು ಗಮನಿಸಬಹುದು. ಬಳುಕಾಡಿ ಮಲ್ಲಿಗೆಯು ಕೋಗಿಲೆಯ ಕರೆದಿತ್ತು, ಪ್ರಿಯ ಗೆಳತಿ ಹಾಡೊಂದ ಹಾಡೆ. ಆಗ ಏನು ಮಾಡ್ತದೆ, ವಸಂತನ ಆಗಮನ ಆಗುವಾಗ ಈ ಮಲ್ಲಿಗೆ ಏನು ಮಾಡ್ತದೆ, ಒಂದು ಕೋಗಿಲೆಯನ್ನು ಕರಿತದೆ, ಬಾ ಇಲ್ಲಿ ಬಾ ಅಂತ ಹೇಳಿ ಕರೀತದೆ. ಪ್ರಿಯ ಗೆಳತಿ ಹಾಡೊಂದ ಹಾಡೆ ಅಂಥೇಳಿ ಮಲ್ಲಿಗೆ ಕೇಳ್ತದೆ. ಒಂದು ಹಾಡನ್ನಾದರೂ ಹಾಡು, ನಿನ್ನ ಒಂದು ರಾಗವನ್ನು ಕೇಳಲಿಕ್ಕೆ ನನಗೆ ಬಹಳ ಇಷ್ಟ. ಆದ್ದರಿಂದಾಗಿ ಆ ಮಲ್ಲಿಗೆ ಬಳುಕಾಡಿ ಏನು ಮಾಡ್ತದೆ, ಕೇಳ್ತದೆ. ಒಂದು ಸಲ ಇಲ್ಲಿ ಬಂದು ನಿನ್ನ ಒಂದು ಸುಂದರವಾದ ಕಂಠದಿಂದ ಒಂದು ರಾಗವನ್ನು ಹೊರಡಿಸು ಅಂಥೇಳಿ ಮಲ್ಲಿಗೆ ಕೇಳ್ತದೆ. ಬಾನ ಸಂಚಾರಿಣಿ ಅನುಭವದ ಹೊನ್ಗಣಿಯೇ ಲೋಕವಾರ್ತೆಯದೇನು ಅರುಹೆ. ಬಾನ ಸಂಚಾರಿಣಿ ಅಂದರೆ ಬಾನಿನಲ್ಲಿ ಸಂಚರಿಸುತ್ತಿರುವ, ನಿಂಗೆಲ್ಲವೂ ಸಹ ಗೊತ್ತಿರ್ತದೆ. ನಾನು ಇಲ್ಲೇ
ಕುಳಿತಿರುವಂಥವಳು. ಆದರೆ ನೀನು ಇಡೀ ಬಾನಿನಲ್ಲಿ ಆಕಾಶವನ್ನೇ ಸಂಚರಿಸುತ್ತಿರುವ ನಿನಗೆ ನೀನು ಒಂದು ಹೊನ್ನಿನ ಗಣಿಯಾಗಿದ್ದಿ, ಒಂದು ಬಂಗಾರದ ಗಣಿಯಾಗಿದೆ. ಇಡೀ ಪರಿಸರದಲ್ಲಿ ಏನೆಲ್ಲ ನಡೀತಾ ಇದೆ ಅದೆಲ್ಲವನ್ನು ಸಹ ತಿಳಿದುಕೊಳ್ಳುವ ಅವಕಾಶ ನಿನಗುಂಟು. ಆದ್ದರಿಂದಾಗಿ ಆ ಲೋಕವಾರ್ತೆಯನ್ನು ಈ ಲೋಕದಲ್ಲಿ ಏನೆಲ್ಲ ಆಗ್ತಾ ಉಂಟು ಅಂಥೇಳಿ ಒಂದು ಸಲ ಬಂದು ಇಲ್ಲಿ ಬಂದು ಹೇಳು ನನಗೆ ಅಂಥೇಳಿ ಮಲ್ಲಿಗೆ ಯಾರಲ್ಲಿ ಕೇಳ್ತದೆ? ಕೋಗಿಲೆಯಲ್ಲಿ ಬಂದು ಕೇಳ್ತದೆ. ಬಾನ ಸಂಚಾರಿಣಿ ಅನುಭವದ ಹೊನ್ಗಣಿಯೇ ಲೋಕವಾರ್ತೆಯದೇನು ಅರುಹೆ, ಲೋಕವಾರ್ತೆ ಏನುಂಟು ಅಂಥೇಳಿ ಒಂದು ಸಲ ಹೇಳು ಅಂಥೇಳಿ ಯಾರು ಕೇಳ್ತಾರೆ? ಮಲ್ಲಿಗೆಯು ಕೋಗಿಲೆಯನ್ನು ಕರೆದು ಕೇಳ್ತದೆ. ಏನೆಂದು ಹಾಡಲಿ ನಾನು, ಏನ ಅರುಹಲಿ ಚೆಲುವೆ, ಬಣ್ಣ ಬೆಡಗಿನ ಮಾತನರಿಯೆ, ಕೃತಕತೆಯ ಜಾಲದಲ್ಲಿ ಸಿಲುಕಿಕೊಂಡಿದೆ ಜಗವು, ನೈಜತೆಗೆ ಇಲ್ಲ ಬೆಲೆಯು. ಅದಕ್ಕೆ ಕೋಗಿಲೆ ಹೇಳ್ತದೆ, ಏನು ಅಂಥೇಳಿ ನಾನು ಏನು ಹಾಡಲಿ, ಏನೆಂದು ಹಾಡಲಿ ನಾನು, ಏನು ಅಂಥೇಳಿ ಹಾಡಲಿ, ಏನ ಅರುಹಲಿ ನಾನು ನಿನ್ನಲ್ಲಿ ಏನು ಅಂಥೇಳಿ ಹೇಳಲಿ, ಅರುಹಲಿ ಅಂದರೆ ಹೇಳಲಿ, ಚೆಲುವೆ ಬಣ್ಣ ಬೆಡಗಿನ ಮಾತನರಿಯೆ, ನನಗೆ ಬಣ್ಣ ಬಣ್ಣವಾದ ಮಾತನ್ನು ಆಡಲಿಕ್ಕೆ ಬರುವುದಿಲ್ಲ, ನಾನು ಇದ್ದದನ್ನು ಇದ್ದ ಹಾಗೆ ಹೇಳುವಂಥದ್ದು, ಬೇರೆ ಬೇರೆ ಅದಕ್ಕೆ ಬಣ್ಣ ಎಲ್ಲ ಸೇರಿಸಿ ನನಗೆ ಹೇಳಲಿಕ್ಕೆ ಬರುವುದಿಲ್ಲ, ಏನೆಂದು ಹಾಡಲಿ ನಾನು, ಏನು ಹೇಳಲಿ ಚೆಲುವೆ, ಬಣ್ಣ ಬೆಡಗಿನ ಬಣ್ಣ ಬಣ್ಣವಾದ ಮಾತುಗಳನ್ನು ಆಡಲಿಕ್ಕೆ ನನಗೆ ಬರುವುದಿಲ್ಲ, ಕೃತಕತೆಯ ಜಾಲದಲ್ಲಿ ಸಿಲುಕಿಕೊಂಡಿದೆ ಜಗವು, ನೈಜತೆಗೆ ಇಲ್ಲ ಬೆಲೆಯು. ಈಗೇನಾಗಿದೆ ಈ ಜಗತ್ತಿನಲ್ಲಿ ಮಾನವನ ಒಂದು ಸ್ವಾರ್ಥದಿಂದ ಮಾನವನೇನು ಮಾಡಿದ್ದಾನೆ? ಕೃತಕತೆ ಅಂದರೆ ಮೋಸದಿಂದಲೇ ಎಲ್ಲ ಜೀವನವನ್ನು ನಡೆಸ್ತಾ ಇದ್ದಾನೆ. ಯಾವುದು ಸಹ ನೈಜತೆ ಇಲ್ಲ, ಮೋಸದಿಂದಲೇ ಎಲ್ಲ ಜೀವನವನ್ನು ನಡೆಸ್ತಾ ಇದ್ದಾನೆ. ಆದ್ದರಿಂದಾಗಿ ನೈಜತೆಗೆ ಇಲ್ಲ, ನಿಜವಾದ ಒಂದು ಇದಕ್ಕೆ ಬೆಲೆ ಇಲ್ಲ ಈಗ ಅಂಥೇಳಿ. ಆದ್ದರಿಂದಾಗಿ ಏನು ಹೇಳಲಿ ನಿಂಗೆ ಅಂಥೇಳಿ ಮಲ್ಲಿಗೆಯಲ್ಲಿ ಕೋಗಿಲೆಯು ಹೇಳ್ತದೆ. ಈ ರೀತಿಯಾಗಿ ನಾವು ಭರವಸೆ ಎನ್ನುವಂತಹ ಪದ್ಯದ ಸ್ವಲ್ಪ ಭಾಗದ ಭಾವಾರ್ಥವನ್ನು ತಿಳಿದುಕೊಂಡೆವು. ಮುಂದಿನ ತರಗತಿಯಲ್ಲಿ ಭೇಟಿಯಾಗುವ. ವಂದನೆಗಳು.